ಬಿಗ್ ಬಾಸ್ ಕನ್ನಡ ಸೀಸನ್ 11 ಫಿನಾಲೆಗೆ ಒಂದು ವಾರ ಮಾತ್ರ ಬಾಕಿ ಇದೆ. ಸದ್ಯ ಮನೆಯಲ್ಲಿ 6 ಜನ ಉಳಿದುಕೊಂಡಿದ್ದಾರೆ. ಈ ವಾರ ಡಬಲ್ ಎಲಿಮಿನೇಷನ್ ನಡೆದಿದೆ. ಶನಿವಾರದ ಎಪಿಸೋಡ್ನಲ್ಲಿ ಗೌತಮಿ ಜಾಧವ್ ಹೊರಬಂದಿದ್ದಾರೆ. ಭಾನುವಾರ ಎಪಿಸೋಡ್ನಲ್ಲಿ ಚಿತ್ರೀಕರಣ ಕೂಡ ನಡೆದಿದೆ. ಮತ್ತೊಬ್ಬ ಬಿಗ್ ಬಾಸ್ ಜರ್ನಿ ಮುಗಿಸಿದ್ದಾರೆ. ಈಗಾಗಲೇ ಹನುಮಂತ ಫಿನಾಲೆ ಟಿಕೆಟ್ ಪಡೆದಿದ್ದಾರೆ. ವಾರದ ನಡುವೆ ಎಲಿಮಿನೇಷನ್ ನಡೆಯುತ್ತದೆ ಎಂದು ನಿರೀಕ್ಷಿಸಲಾಗಿತ್ತು. ಆದರೆ ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ಎಲಿಮಿನೇಷನ್ ರದ್ದು ಮಾಡಿದ್ದರು. 5 ಜನ ನಾಮಿನೇಟ್ ಆಗಿದ್ದರು. ವೀಕೆಂಡ್ ಇಬ್ಬರು ಬಿಗ್ ಬಾಸ್ ಜರ್ನಿ ಮುಗಿಸುವುದು ಖಚಿತವಾಗಿತ್ತು. ಶನಿವಾರದ ಗೌತಮಿ ಹೊರಬಂದಿದ್ದು, ನಾಮಿನೇಟ್ ಆಗಿದ್ದ 5ರ ಮುಂದೆ ಒಂದೊಂದು ಸೂಟ್ಕೇಸ್ ಇಟ್ಟು ಎಲಿಮಿನೇಷನ್ ಪ್ರಕ್ರಿಯೆ ನಡೆಸಲಾಯಿತು. ಸೂಟ್ಕೇಸ್ ಒಳಗೆ ಯಾರು ಎಲಿಮಿನೇಟ್, ಯಾರು ಸೇಫ್ ಎಂದು ಬರೆದಿದ್ದರು. ಅದರಂತೆ ರಜತ್, ಉಗ್ರಂ, ಮಂಜು ಸೂಟ್ಕೇಸ್ ತೆಗೆದು ತಾವು ಸೇಫ್ ಎಂದು ತಿಳಿದರು. ಎಲ್ಲರಿಗೂ ಧನ್ಯವಾದ ತಿಳಿಸಿದರು. ಬಳಿಕ ಧನರಾಜ್, ಗೌತಮಿ ಹಾಗೂ ಭವ್ಯ ಉಳಿದುಕೊಂಡಿದ್ದರು. ಮೂವರನ್ನು ಒಟ್ಟಿಗೆ ಸೂಟ್ಕೇಸ್ ತೆರೆಯಲು ಹೇಳಿದಾಗ ಗೌತಮಿ ಎಲಿಮಿನೇಟ್ ಎನ್ನುವುದು ಗೊತ್ತಾಯಿತು. ಧನರಾಜ್ ಹಾಗೂ ಭವ್ಯ ಸೇಫ್ ಆಗಿದ್ದರು. ಆದರೆ ಗೌತಮಿ ಬಳಿಕ ಧನರಾಜ್ ಹೊರಗೆ ಬಂದಿದ್ದಾರೆ ಎನ್ನಲಾಗುತ್ತಿದೆ. ಭಾನುವಾರದ ಎಪಿಸೋಡ್ನಲ್ಲಿ ಇದು ಪ್ರಸಾರವಾಗಲಿದೆ. 16ನೇ ವಾರಕ್ಕೆ ಧನರಾಜ್ ತಮ್ಮ ಜರ್ನಿ ಮುಗಿಸಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಿವೆ. ಬಹಳ ಹಿಂದೆಯೇ ಧನರಾಜ್ ಆಚಾರ್ ಬಿಗ್ ಬಾಸ್ ಮನೆಯಿಂದ ಹೊರಬೇಕಾಗಿತ್ತು ಕೆಲವರು ಅಂದುಕೊಂಡಿದ್ದರು. ಆದರೆ ಅಚ್ಚರಿ ಎನ್ನುವಂತೆ 100 ದಿನ ಪೂರೈಸಿದ್ದಾರೆ. ಹನುಮಂತು ಹಾಗೂ ಧನರಾಜ್ ಸ್ನೇಹ ಚೆನ್ನಾಗಿತ್ತು. ಇಬ್ಬರ ಕಾಂಬಿನೇಷನ್ ವೀಕ್ಷಕರಿಗೆ ಮನೋರಂಜನೆ ಉಣಬಡಿಸಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲುಯೆನ್ಸ್ ಆಗಿ ತಮ್ಮ ಕಾಮಿಡಿ ವಿಡಿಯೋಗಳಿಂದ ಗಮನ ಸೆಳೆದಿದ್ದ ಧನರಾಜ್ ಇದೇ ಜನಪ್ರಿಯತೆಯಿಂದ ದೊಡ್ಡಮನೆ ಆಟಕ್ಕೆ ಆಯ್ಕೆಯಾಗಿದ್ದರು. ಪುತ್ತೂರು ಮೂಲದವರಾದ ಧನರಾಜ್ ಆಚಾರ್ ಚಿಕ್ಕನಿಂದಲೇ ನಟನಾಗುವ ಕನಸು ಕಂಡವರು. ಟಿಕ್ಟಾಕ್ ಅಂದರೆ ಅದಕ್ಕೆ ದಾರಿ ಮಾಡಿಕೊಟ್ಟಿತ್ತು. ಪತ್ನಿ ಪ್ರಜ್ಞಾ ಹಾಗೂ ಕುಟುಂಬಸ್ಥರ ಜೊತೆ ಸೇರಿ ಕಾಮಿಡಿ ವಿಡಿಯೋಗಳನ್ನು ಮಾಡುತ್ತಿದ್ದರು. ಬಿಗ್ ಬಾಸ್ ಮನೆಯಲ್ಲಿ ಮೊದಲು ವೀಕ್ ಕಂಟೆಸ್ಟೆಂಟ್ ಎನ್ನಿಸಿಕೊಂಡಿದ್ದರು. ಬಳಿಕ ನಿಧಾನವಾಗಿ ಆಟಕ್ಕೆ ಒಗ್ಗೂಡಿದ್ದರು. ಅಭಿಮಾನಿಗಳಿಂದಲೂ ಬೆಂಬಲ ಸಿಕ್ಕಿತ್ತು. ಹಾಗಾಗಿ ಇಷ್ಟು ದಿನ ಮನೆಯಲ್ಲಿ ಉಳಿದುಕೊಂಡಿದ್ದರು. ಮೋಸ ಮಾಡಿ ಟಾಸ್ ಗೆದ್ದ ಆರೋಪ ಇತ್ತೀಚೆಗೆ ಧನರಾಜ್ ವಿರುದ್ಧ ಕೇಳಿ ಬಂದಿತ್ತು. ಇದಕ್ಕೆ ಕಾರಣ ಮಿಡ್ ವೀಕ್ ಎಲಿಮಿನೇಷನ್ ಕೂಡ ರದ್ದಾಗಿತ್ತು. ಇದರಿಂದ ಬೇಸರಗೊಂಡ ಧನರಾಜ್ ಮನೆಯಿಂದ ಹೊರಬರುವ ನಿರ್ಧಾರಕ್ಕೂ ಬಂದಿದ್ದರು. ಬಳಿಕ ಇತರೆ ಸ್ಪರ್ಧಿಗಳಿಗೂ ಸಮಾಧಾನ ಮಾಡಿದ್ದರು. ಮಿಡ್ ವೀಕ್ ಎಲಿಮಿನೇಷನ್ನಿಂದ ತಪ್ಪಿಸಿಕೊಳ್ಳಲು ಟಾಸ್ಕ್ ಕೊಡಲಾಗಿತ್ತು. ಅದು ಫೈಜಲ್ ಗೇಮ್. ಕನ್ನಡಿಯಲ್ಲಿ ಪ್ರತಿಬಿಂಬ ನೋಡಿ ಧನರಾಜ್ ಬೇಗ ಮುಗಿಸಿದ್ದರು. ಈ ಬಗ್ಗೆ ವೀಕ್ಷಕರು ಕಮೆಂಟ್ ಮಾಡಿದ್ದರು. ಬಿಗ್ ಬಾಸ್ ಕೂಡ ಗಮನಿಸಿ ವಿಡಿಯೋ ಸಮೇತ ಎಲ್ಲರ ಮುಂದಿಟ್ಟರು. ನನ್ನಿಂದ ತಪ್ಪಾಗಿದೆ ಎಂದು ನನಗೆ ಗೊತ್ತಿರಲಿಲ್ಲ. ನನ್ನನ್ನು ಸೇರಿಸಿಕೊಂಡು ನಾಮಿನೇಷನ್ ಪ್ರಕ್ರಿಯೆ ಆರಂಭಿಸಿ ಎಂದು ಧನರಾಜ್ ಮನವಿ ಮಾಡಿದ್ದರು. ಧನರಾಜ್ ಎಲಿಮಿನೇಟ್ ಆಗಿದ್ದಾರೆ. ಫಿನಾಲೆ ವಾರಕ್ಕೆ ಮಂಜು, ಮೋಕ್ಷಿತಾ, ಹನುಮಂತು, ಭವ್ಯ, ತ್ರಿವಿಕ್ರಮ್, ರಜತ್ ಎಂಟ್ರಿ ಕೊಟ್ಟಂತೆ ಆಗುತ್ತದೆ. ಈ ಬಾರಿ ಯಾರು ವಿಜೇತರಾಗಿ ಟ್ರೋಫಿ ಎತ್ತಿಕೊಡುತ್ತಾರೆ ಎಂದು ಕಾದು ನೋಡಬೇಕಾಗಿದೆ.